ನೈಟು ಸರಿಯಾಗಿ 12 ಗಂಟೆಗೆ ಸುನಿ ಒಂದು ಡೈರಿ ಮಿಲ್ಕ್ನ ಕೊಟ್ಟು ಬರ್ಡೇ ವಿಶ್ನ ಮಾಡಿದ್ರು. ಮದುವೆಗಿಂತ ಮುಂಚೆ ಹಾಗೆ ಮದುವೆ ಆದಮೇಲೆ ಅವ್ರಿಗೆ ಇದೊಂದು ಅಭ್ಯಾಸ, ಡೈರಿ ಮಿಲ್ಕ್ನ ಕೊಟ್ಟು ವಿಶ್ ಮಾಡೋ ಅಂಥದ್ದು. ಅದನ್ನು ಇವಾಗಲೂ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಈ ವರ್ಷದ ನನ್ನ ಬರ್ಡೇನ ಊಟಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಹಾಗಾಗಿ ನಾವು ಊಟಿ ಕಡೆಗೆ ಪಯಣನ ಸಾಗಿಸ್ತಾ ಇದ್ದೀವಿ. ನನ್ನ ಈ ಒಂದು ಊಟಿ ಟ್ರಿಪ್ಪುದು ವಿಡಿಯೋ ಒಂದು 5 ರಿಂದ 6 ವಿಡಿಯೋಸ್ ಆಗ್ಬೋದೇನೋ. ಸೊ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡಿದ್ರೆ ಗೊತ್ತಾಗ್ಬೋದು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಊಟಿನ ಕ್ಯಾಪ್ಚರ್ ಮಾಡಿ ನಿಮ್ಗಳಿಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಸಿಟಿಲೇ ಬಂದು ನಮ್ಮನ್ನ ಪಿಕಪ್ ಮಾಡ್ತಾರೆ. ನಾವು ಒಂದು ಪ್ಯಾಕೇಜ್ ರೀತಿಯಲ್ಲಿ ಹೋಗ್ತಾ ಇದ್ದಿದ್ದು. ಹಾಗಾಗಿ ಅಲ್ಲಿ ಸುನಿ ಫ್ರೆಂಡ್ ಬಂದಿದ್ದರು. ಅವ್ರ ಜೊತೆ ಎಲ್ಲ ಕಾಫಿ ಎಲ್ಲ ಕುಡ್ದಾದ್ಮೇಲೆ ತಿಂಡಿಗೆ ಅಂತ ಹೇಳಿ ಒಂದು ಕಡೆ ನಿಲ್ಲಿಸ್ತಾರೆ. ಅಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ಬ್ಲ್ಯಾಕ್ ಕಾಫಿ ಕುಡಿಬೇಕಿತ್ತು. ಕುಡಿದ್ಬಿಟ್ಟು ನಾವು ನಮ್ಮ ಜರ್ನಿನ ಶುರು ಮಾಡ್ಕೊಂಡ್ವಿ. ಮತ್ತು ಇಲ್ಲೂ ಕೂಡ ಒಂದು ಹೋಟೆಲ್ ಹತ್ರ ನಮಗೆ ಬ್ರೇಕ್ ಥರ ನಿಲ್ಲಿಸ್ತಾರೆ. ಸೊ ಅಲ್ಲಿ ಶಾಪಿಂಗ್ ಬೇಕಾದರೆ ಶಾಪಿಂಗ್ ಮಾಡ್ಕೊಬೋದು. ನಾವೇನು ಶಾಪಿಂಗ್ ಮಾಡಲಿಲ್ಲ. ಸೊ ಇನ್ನು ನಮ್ಮ ನೆಕ್ಸ್ಟು ಏನು ಜರ್ನಿ ಬಂಡೀಪುರ ಫಾರೆಸ್ಟ್ ಕಡೆಗೆ ಹೋಗುತ್ತೆ. ಇದ್ರ ನೆಕ್ಸ್ಟ್ ಮಿನಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.